ದಿನಕ್ಕೊಂದು ಕಂಟೆಂಟ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ನಾನು ರವಿ 2026ನ IPLನ 5ನೇ ಪ್ರಿವ್ಯೂ ವಿಡಿಯೋ ಮಾಡ್ತಾ ಇದ್ದೀನಿ. ಅದು ಯಾರ ಬಗ್ಗೆ ಅಂತ ನೋಡ್ತಾ ಹೋಗೋದಾದರೆ, ಕಳೆದ ಬಾರಿಯ ರನ್ನರ್ಸ್ ಅಪ್ ಆಗಿದ್ದಂತಹ ಪಂಜಾಬ್ ತಂಡದ ಒಂದು ಪ್ರಿವ್ಯೂ ವಿಡಿಯೋನ ಇವತ್ತು ಮಾಡ್ತಾ ಇದ್ದೀನಿ. ಸೊ ಅದನ್ನ ನೋಡೋಕ್ಕೂ ಮೊದಲು, ಅಥವಾ ಯಾರೆಲ್ಲ ಒಂದು ಈ ಒಂದು IPLನಲ್ಲಿ ಯಾರೆಲ್ಲ ಒಂದು ಪ್ಲೇಯಿಂಗ್ 11ನಲ್ಲಿ ಸ್ಥಾನ ಪಡಿತಾರೆ ಅಂತ ನೋಡೋದಕ್ಕೂ ಮೊದಲು ಪಂಜಾಬ್ ತಂಡದ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಕೆಲವೊಂದು ಅವರು ಎಷ್ಟು ಬಾರಿ ಪ್ಲೇ ಆಫನ್ನು ಪ್ರವೇಶ ಮಾಡಿದರು, ಅಥವಾ ಯಾವ ರೀತಿಯೆಲ್ಲ ಹಿಂದಿನ ಸೀಸನ್ಗಳಲ್ಲಿ ಪ್ರದರ್ಶನ ಕೊಟ್ಟಿದ್ರು ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ 2008 ಫಸ್ಟ್ ಎವರ್ IPL ಸೀಸನ್ ನಡೆದಾಗ ಒನ್ ಆಫ್ ದಿ IPLನ ಟೀಮ್ ಅಂತ ಪಂಜಾಬ್ ತಂಡ ಗುರುತಿಸ್ಕೊಂಡಿದ್ದು ಆ ಒಂದು ಸೀಸನ್ ಮುಖಾಂತರನೇ. ಸೊ ಏನಕ್ಕಂದರೆ 2008 ಮೊದಲ IPLನ ಸೀಸನ್ನಲ್ಲಿನೇ ಅವರು ಪ್ಲೇ ಆಫ್ನ ರೀಚ್ ಮಾಡ್ತಾರೆ. ಸೊ ರೀಚ್ ಮಾಡಿದ್ರೂ ಕೂಡ ಫೈನಲ್ಗೆ ಹೋಗೋಕ್ಕಾಗಲ್ಲ, ಸೆಕೆಂಡ್ ಕ್ವಾಲಿಫೈಯರ್ ಅನಿಸುತ್ತೆ ಸೋಲ್ತಾರೆ. ಸೊ ಅದಾದಮೇಲೆ ಬಹುತೇಕ 6 ವರ್ಷಗಳ ನಂತರ, ಅಂದರೆ 2014 KKR ತಂಡದ ವಿರುದ್ಧ ಒಂದು ಒಳ್ಳೆ ಪ್ರದರ್ಶನನ ಕೊಟ್ಟು ಆ ಒಂದು KKR ವಿರುದ್ಧ ಫೈನಲನ್ನು ರೀಚ್ ಆಗಿ, ಸೊ ಅಲ್ಲಿ ಕೂಡ ಅವರು ಫೈನಲಲ್ಲಿ KKR ವಿರುದ್ಧ ಸೋಲನ್ನು ಕಾಣ್ತಾರೆ. ಸೊ ಮೊದಲ ಫೈನಲ್ಗೆ ಪಂಜಾಬ್ ತಂಡ ಬಂದಿರುತ್ತೆ. ಸೊ ಬಂದು ಕೂಡ ನಿರಾಸೆಯನ್ನು ಅನುಭವಿಸ್ಬೇಕಾಗತ್ತೆ ಪಂಜಾಬ್ ತಂಡದವರು. ಸೊ ಅದಾದಮೇಲೆ 2014 ನಂತರ ಅವರು ಮತ್ತೆ ಪ್ಲೇ ಆಫ್ ಆಗ್ಬೋದು ಅಥವಾ ಫೈನಲ್ನ ರೀಚ್ ಮಾಡಿದ್ದು 2025ನ IPL. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಬಾರಿಯ IPLನಲ್ಲಿ ಮಾತ್ರನೇ. ಸೊ ಇದರ ಬಗ್ಗೆ 2025ರ IPLನ ಆಕ್ಷನಲ್ಲಿ, ಅಂದರೆ ಕಳೆದ ಬಾರಿ ಒಂದು ಒಳ್ಳೆ ತಂಡನೇ ಕಟ್ಟಿರ್ತಾರೆ ಅವರು. ಸೊ ಅದಾದಮೇಲೆ ಫೈನಲಲ್ಲಿ RCB ತಂಡದ ವಿರುದ್ಧ ಸೋಲನ್ನು ಕಾಣುವ ಮುಖಾಂತರ ಸತತ 2ನೇ ಬಾರಿ ಕೂಡ ಫೈನಲ್ನ ರೀಚ್ ಮಾಡಿದಂತಹ ಪಂಜಾಬ್ ತಂಡ ಸತತ 2ನೇ ಬಾರಿ ಕೂಡ ರನ್ನರ್ಸ್ ಅಪ್ಗೆ ಸಮಾಧಾನ ಆಗಬೇಕಾಗತ್ತೆ. ಸೊ ಇದಾದಮೇಲೆ ಇನ್ನೊಂದು ಸ್ವಲ್ಪ ಹಿಂದಕ್ಕೆ ನೋಡ್ತಾ ಹೋಗೋದಾದರೆ 2018ನ IPL 2018ನಲ್ಲಿ ನಡೆದಂತಹ ಒಂದು IPLನ ಒಂದು ಸೀಸನಲ್ಲೂ ಕೂಡ ಫಸ್ಟ್ ಆಫ್ ಅಂದರೆ ಮೊದಲ ಅರ್ಧದ IPLನ ಮೊದಲ 7 ಪಂದ್ಯಗಳಲ್ಲಿ 5 ಗೆಲುವನ್ನು ಅವರು ಸಾಧಿಸಿರ್ತಾರೆ. ಸೊ ಅದಾದಮೇಲೆ 7 ಪಂದ್ಯಗಳಲ್ಲಿ ಕೇವಲ 2 ಜಯವನ್ನಷ್ಟೇ ಗಳಿಸ್ತಾರೆ. ಸೊ ಬಿಕಾಸ್ ಆಫ್ ಡ್ಯೂ ರನ್ ರೇಟ್ ಅವರು ಔಟ್ ಆಫ್ ದಿ ಟೂರ್ನಮೆಂಟ್ ಆಗಬೇಕಾಗತ್ತೆ. ಸೊ ಅದಾದಮೇಲೆ ಲಾಸ್ಟ್ ಟೈಮ್ IPLಲ್ಲಿ ಯಾವ ರೀತಿ ಅವ್ರ ಕಡೆಯಿಂದ ಒಂದು ಪ್ರದರ್ಶನ ಬಂದಿತ್ತು, ಶಶಾಂಕ್ ಸಿಂಗ್ ಅವರಾಗ್ಬೋದು, ನಾಯಕ ಶ್ರೇಯಸ್ ಅಯ್ಯರ್ ಅವರಾಗ್ಬೋದು, ಮತ್ತು ಇನ್ನು ಹೋಲ್ ಟೂರ್ನಮೆಂಟ್ ಹರ್ಷದೀಪ್ ಸಿಂಗ್ ಅವರಾಗ್ಬೋದು, ಯಜುವೇಂದ್ರ ಚಹಲ್ ಅವರಾಗಿರ್ಬೋದು. ಸೊ ಎಲ್ಲರ ಕಡೆಯಿಂದ ಒಂದು ಒಳ್ಳೆ ಪ್ರದರ್ಶನ ಕೊಟ್ಟು ಫೈನಲ್ಗೆ ರೀಚ್ ಆಗಿರ್ತಾರೆ. ಸೊ ಆದರೂ ಕೂಡ ಅನ್ಫಾರ್ಚುನೇಟ್ ಪಂಜಾಬ್ ತಂಡ ಅಲ್ಲಿ ಕೂಡ ಸೋಲನ್ನು ಕಾಣಬೇಕಾಗತ್ತೆ. ಸೊ ಇದಾದಮೇಲೆ ಈ ಒಂದು 2026ನ IPLಲ್ಲಾದರೂ ಕೂಡ ಒಂದು ಒಳ್ಳೆ ಪ್ರದರ್ಶನ ಕೊಡುವ ಮೂಲಕ ಈ ಬಾರಿ ಆದರೂ ಟ್ರೋಫಿ ಎತ್ತಿ ಹಿಡೀಲಿ ಅಂತ ಒಬ್ಬ ಕ್ರಿಕೆಟ್ ಫ್ಯಾನ್ ಆಗಿ ಕೇಳ್ಕೊಳ್ತಾ ಇದ್ದೀನಿ. ಸೊ ನಾನು ಯಾವುದೇ ತಂಡನ ನಾನು ದ್ವೇಷ ಮಾಡಲ್ಲ, ಎಲ್ಲ ತಂಡ ಒಂದೇ. ಸೊ ನನ್ನ RCB ಫಸ್ಟ್ ಪ್ರಿಯಾರಿಟಿ, ನಾನು ಯಾವ ತಂಡಕ್ಕಾದರೂ ಕೊಡ್ತೀನಿ ಅಂತಂದರೆ ಅದು RCB ಮಾತ್ರ. ಸೊ ಬೇರೆ ಯಾವುದೇ ತಂಡನ ನಾನು ಹೇಟ್ ಮಾಡಲ್ಲ. ಸೊ ಆಲ್ ಈಸ್ ವೆಲ್, ಆಲ್ ದಿ ಬೆಸ್ಟ್ ಪಂಜಾಬ್, ಡೂ ವೆಲ್. ಆ್ಯಂಡ್ ಇದಾದಮೇಲೆ ಈ ವರ್ಷದ ಒಂದು IPLನಲ್ಲಿ ಪಂಜಾಬ್ ತಂಡದ ಯಾವೆಲ್ಲ ಪ್ಲೇಯರ್ಸ್ ಸ್ಥಾನನ ಪಡಿಬೋದು ಅಥವಾ ಪ್ಲೇಯಿಂಗ್ 11ನಲ್ಲಿ ಯಾರೆಲ್ಲ ಇರ್ತಾರೆ ಅಂತ ನೋಡ್ತಾ ಹೋಗೋದಾದರೆ, ಸೊ ಮೊದಲನೇ ಪ್ಲೇಯರ್ ಬಂದ್ಬಿಟ್ಟು ಅಥವಾ ಪಂಜಾಬ್ ತಂಡದ ಆರಂಭಿಕರಾದಂತಹ ಪ್ರಭ್ಸಿಮ್ರಾನ್ ಸಿಂಗ್ ಅವರ ಜೊತೆಗೆ ಪ್ರಿಯಾಂಚಾರಿ ಅವರು ರೈಟ್ ಟು ಲೆಫ್ಟ್ ಕಾಂಬಿನೇಷನ್, ಮತ್ತು ಇವರಾದ್ಮೇಲೆ 3ನೇ ಪ್ಲೇಸಲ್ಲಿ ಬ್ಯಾಟಿಂಗಿಗೆ ಬರುವಂತಹ ಬ್ಯಾಟ್ಸ್ಮನ್ ಮಿಚೆಲ್ ಓವೆನ್, ಇವರು ಆಸ್ಟ್ರೇಲಿಯಾ ತಂಡದ ಬ್ಯಾಟ್ಸ್ಮನ್ ಆಗಿರ್ತಾರೆ. ಸೊ ನಿಮಗೆಲ್ಲ ನೆನಪಿದ್ರೆ ಕಳೆದ ಬಾರಿಯ IPLನ ಕೆಲವೊಂದು ಪಂದ್ಯಗಳ ನಂತರ ಇಂಜುರಿಗೆ ಒಳಗಾಗುವ ಮ್ಯಾಕ್ಸ್ವೆಲ್ ಅವರ ಜಾಗವನ್ನು ಇವರು ಈ ಬಾರಿ ರೀಪ್ಲೇಸ್ ಮಾಡ್ತಿದ್ದಾರೆ. ಸೊ 4ನೇ ಪ್ಲೇಸಲ್ಲಿ ಶ್ರೇಯಸ್ ಅಯ್ಯರ್ ಅವರು, ಸೊ ತಂಡದ ಕ್ಯಾಪ್ಟನ್ ಕೂಡ ಇವರು
ಅಥವಾ ಟಾಪ್ 4 ಅಂತ ಅಂದರೆ ಇವರು 4 ಜನ ಕನ್ಫರ್ಮ್ ಆಗಿ ಇವರೇ ಇರ್ತಾರೆ. ಸೊ ಮಿಡಲ್ ಆರ್ಡರ್ 5ನೇ ಪ್ಲೇಸ್ ಅಥವಾ ಮಿಡಲ್ ಆರ್ಡರಲ್ಲಿ ನೇಹಲ್ ವಧೇರಾ ಅವರು, 6ನೇ ಪ್ಲೇಸಲ್ಲಿ ಆಸ್ಟ್ರೇಲಿಯಾ ತಂಡದ ಮತ್ತೊಬ್ಬ ಆಲ್ರೌಂಡರ್ ಮಾರ್ಕಸ್ ಸ್ಟೋಯ್ನಿಸ್. ಮತ್ತು ಮಾರ್ಕಸ್ ಸ್ಟೋಯ್ನಿಸ್ ಅವರನ್ನು ಆಡಿಸಿಲ್ಲ ಅಂತಂದರೆ ಅಫ್ಘಾನಿಸ್ತಾನ್ ತಂಡದ ಅಜ್ಮತುಲ್ಲಾ ಉಮರ್ಜಯಿ. ಸೊ ಇವರು ಕೂಡ ಒಂದು ಕಡೆ ಬೌಲಿಂಗನ್ನು ಕೂಡ ಮಾಡ್ತಾರೆ, ಒಂದು ಕಡೆ ಬ್ಯಾಟಿಂಗ್ಸು, ಬೋತ್ ಹಿ ಕೆನ್ ಡು. ಸೊ ಇದಾದಮೇಲೆ 7ನೇ ಪ್ಲೇಸಲ್ಲಿ ಶಶಾಂಕ್ ಸಿಂಗ್ ಅವರು. ಸೊ ಶಶಾಂಕ್ ಸಿಂಗ್ ಅವರ ಬ್ಯಾಟಿಂಗನ್ನು ನಾವೆಲ್ಲ ಕಳೆದ ಬಾರಿ ಯಾವ ರೀತಿ ಒಂದು ಒಳ್ಳೆ ಬ್ಯಾಟಿಂಗನ್ನು ಪ್ರದರ್ಶನ ಮಾಡಿದರು ಅಂತ ನಾವು ನೋಡಿದ್ದೀವಿ. ಸೊ ಈ ತಂಡದ ಮಾರ್ಕೋ ಜಾನ್ಸನ್ ಅಂತ, ಸೊ ಅವರು ಬ್ಯಾಟಿಂಗ್ ಮಾಡುವಂತಹ ಎಬಿಲಿಟಿನೂ ಇದೆ, ಮತ್ತು 140+ ಸ್ಪೀಡಲ್ಲಿ ಬೌಲಿಂಗ್ ಹಾಕುವಂತಹ ಎಬಿಲಿಟಿ ಕೂಡ ಇವ್ರಿಗಿದೆ. ಸೊ ಇದಾದಮೇಲೆ ಬೌಲರ್ಸ್ನ ಕಡೆಗೆ ನೋಡ್ತಾ ಹೋಗೋದಾದರೆ ಡ್ವಾರ್ಷಿಯಸ್, ಬಾರ್ಟ್ಲೆಟ್. ಸೊ ಇದಾದಮೇಲೆ ಇವರಿಷ್ಟು ಜನ ಆದರೆ, ಸೊ ಇದಾದಮೇಲೆ ನಮ್ಮ ಭಾರತ ತಂಡದ ಪ್ಲೇಯರ್ಸ್ ಆಗಿರುವಂತಹ ಯಜುವೇಂದ್ರ ಚಹಲ್. ಸೊ ಇದಾದಮೇಲೆ ಇವರೊಟ್ಟಿಗೆ ಸಾಥ್ ಕೊಡೋಕ್ಕೆ ಹರ್ಷ್ದೀಪ್ ಸಿಂಗ್. ಸೊ ಇವರು ಫಾಸ್ಟ್ ಬೌಲರ್ ಆಗಿರ್ತಾರೆ, ಯಜುವೇಂದ್ರ ಚಹಲ್ ಅವರು ಲೆಗ್ ಸ್ಪಿನ್ನರ್. ಸೊ ಟೀಮ್ ಟಾಪ್ 1ನಿಂದ ನಂಬರ್ 8ವರೆಗೂ ಬ್ಯಾಟಿಂಗ್ ಡೆಪ್ತ್ ಕೂಡ ಚೆನ್ನಾಗಿದೆ. ಸೊ ಬೌಲಿಂಗ್ ಕೂಡ ಒಳ್ಳೆಯ ಆಪ್ಷನ್ಸ್ ಇದ್ದಾವೆ. ಸೊ ಈ ಒಂದು ತಂಡ ಈ ಬಾರಿಯೂ ಕೂಡ ಪ್ಲೇ ಆಫ್ಗೆ ಅಥವಾ ಟಾಪ್ 2 ಅಥವಾ ಟಾಪ್ 4 ಒಳಗಡೆ ಇದ್ದರೆ ನನಗಂತೂ ಆಶ್ಚರ್ಯ ಇಲ್ಲ. ಸೊ ಖಂಡಿತವಾಗ್ಲೂ ಅವರು ಒಂದು ಒಳ್ಳೆ ಪ್ರದರ್ಶನನ ಕೊಡಲಿ ಅಂತ ಕೇಳ್ಕೊಳ್ತಾ, ಸೊ ಇನ್ನೊಂದು IPL ಇತಿಹಾಸದಲ್ಲಿ ಟ್ರೋಫಿ ಗೆಲ್ಲದೆ ಅಥವಾ ಪ್ರೆಸೆಂಟ್ IPL ಟೀಮ್ಸ್ ಯಾವೆಲ್ಲ ಇದ್ದಾವೆ ಅವರ ಜೊತೆಗೆ ಟ್ರೋಫಿನ ಗೆಲ್ಲದೇ ಇರುವಂತಹ 2 ತಂಡಗಳಲ್ಲಿ ಪಂಜಾಬ್ ಕೂಡ ಒಂದು, ಇನ್ನೊಂದು ಡೆಲ್ಲಿ. ಅವ್ರ ಬಗ್ಗೆ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ. ಸೊ ಆಲ್ ಈಸ್ ವೆಲ್. ಒಂದು ಕಡೆ ನಂಬರ್ 1ನಿಂದ ನಂಬರ್ 8ವರೆಗೂ. ಸೊ ಅದಾದಮೇಲೆ ಬೌಲರ್ಸ್ ಕೂಡ ಒಂದು ಒಳ್ಳೆ ಇನ್ಎಕ್ಸ್ಪೀರಿಯನ್ಸ್ ಟೀಮ್ ಥರ ಏನಿಲ್ಲ, ಒಂದೊಳ್ಳೆ ಬೌಲರ್ಸೇ ಇದ್ದಾರೆ. ಸೊ ಆಲ್ ದಿ ಬೆಸ್ಟ್ ಪಂಜಾಬ್. ಸೊ ಇದಾದಮೇಲೆ 2025ರ ಪಂಜಾಬ್ ತಂಡಕ್ಕೂ ಅಥವಾ 2026ರ ಪಂಜಾಬ್ ತಂಡಕ್ಕೂ ಯಾವುದೇ ರೀತಿಯಲ್ಲೂ ಹೆಚ್ಚಾಗಿ ಅಷ್ಟೊಂದು ಡಿಫ್ರೆನ್ಸ್ ಏನಿರಲ್ಲ. ಸೊ ಒಂದೇ ಒಂದನ್ನು ಬಿಟ್ಟು ಅದು ಏನಂತ ನೋಡ್ತಾ ಹೋಗೋದಾದರೆ 2025ರ ಮಧ್ಯಭಾಗದಲ್ಲಿ ಮ್ಯಾಕ್ಸ್ವೆಲ್ ಅವರು ಇಂಜುರಿಯಿಂದ ಟೂರ್ನಿಂದ ಹೊರಬಿದ್ದಾಗ ಅವರ ಜಾಗಕ್ಕೆ ಅವರೇ ತಂಡದವರಾದ ಮಿಚೆಲ್ ಓವನ್ ಇವರನ್ನು 3ನೇ ಪ್ಲೇಸಲ್ಲಿ ಆಡಿಸಲಾಗ್ತಾ ಇದೆ. ಸೊ ಈ ಒಂದು ಮ್ಯಾಕ್ಸ್ವೆಲ್ ಅವರ ಅನುಪಸ್ಥಿತಿಯನ್ನು ಇವರು ತುಂಬ್ತಾ ಇದ್ದಾರೆ. ಸೊ ಇದಾದಮೇಲೆ 2026ರ ಪಂಜಾಬ್ ತಂಡದ ಇಂಪ್ಯಾಕ್ಟ್ ಪ್ಲೇಯರ್ಸನ್ನು ಯಾರನ್ನೆಲ್ಲ ಬಳಸ್ಕೊಳ್ತಾ ಹೋಗ್ಬೋದು ಅಂತಂದರೆ, ಅಥವಾ ಒಬ್ಬರನ್ನ ಮಾತ್ರ ಬಳಸ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ. ಅದರಲ್ಲಿ ಮೊದಲನೇವರು ಸ್ಪಿನ್ನರ್ ಆದಂತಹ ಹರ್ಪ್ರೀತ್ ಬರಾರ್ ಅವರು. ಸೊ ಇವರಾದಮೇಲೆ ಯಶ್ ಠಾಕೂರ್ ಅವರು ಇರ್ತಾರೆ. ಸೊ ಇದಾದಮೇಲೆ ಕರ್ನಾಟಕ ತಂಡದ ವೈಶಾಖ್ ವಿಜಯಕುಮಾರ್. ಸೊ ಇವ್ರ ಮೂವರಲ್ಲಿ ಯಾರನ್ನ ಫಾಸ್ಟ್ ಬೌಲರ್ ಬೇಕಂದರೆ ವೈಶಾಖ್ ವಿಜಯಕುಮಾರ್ ಅಥವಾ ಯಶ್ ಠಾಕೂರ್ ಅವ್ರನ್ನ ಬಳಸ್ಕೋತಾರೆ. ಸೊ ಇಲ್ಲ ಅವರು ಬೇಡ ಅಂತಂದರೆ ಸ್ಪಿನ್ನರ್ನ ಮಾತ್ರ ನಾವು ಆಡಿಸ್ತೀವಿ ಅಂತಂದರೆ ಬೇಕಾದರೆ ಹರ್ಪ್ರೀತ್ ಬರಾರ್ ಅವ್ರನ್ನ ಕೂಡ ಆಡಿಸ್ಕೋಬೋದು. ಚೆನ್ನಾಗಾಡಿ. ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.